ದೇವನಹಳ್ಳಿ ಪಟ್ಟಣದ ವಿಜಯಪುರ ರಸ್ತೆಯಲ್ಲಿರುವ ಸರ್ಕಾರಿ ಗೋದಾಮಿನಲ್ಲಿ 2025 ಹಾಗೂ 26ನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ರೈತರಿಂದ ನೇರವಾಗಿ ಖರೀದಿಗೆ ಸಚಿವ ಮುನಿಯಪ್ಪ ಚಾಲನೆ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ರೈತರು ಗುಣಮಟ್ಟದ ರಾಗಿಯನ್ನ ನೀಡಬೇಕು. ಇದನ್ನ ಪಕ್ಕದ ರಾಜ್ಯಕ್ಕೂ ನೀಡುವ ಉದ್ದೇಶವಿದೆ. ಕಳೆದ ಸಾಲಿನಲ್ಲಿ ಒಬ್ಬ ರೈತರಿಂದ 30 ಕ್ವಿಂಟಾಲ್ ಖರೀದಿಗೆ ಅವಕಾಶವಿತ್ತು. ಪ್ರಸ್ತುತ 50 ಕ್ವಿಂಟಾಲ್ ಖರೀದಿಗೆ ಅವಕಾಶ. ಈ ಸಾಲಿನಲ್ಲಿ 6 ಲಕ್ಷ ಮೆಟ್ರಿಕ್ ಟನ್ ರೈತರಿಂದ ರಾಗಿ ಖರೀದಿ ಮಾಡುವ ಯೋಜನೆ ಹೊಂದಿದೆ. ಹೊರಗೆ ನೀಡುವ ಹಣಕ್ಕಿಂತ ರೈತರಿಗೆ ಸರ್ಕಾರ ಹೆಚ್ಚು ಹಣ ನೀಡುತ್ತಿದೆ. ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡುವ ಕೆಲಸ. ತರಕಾರಿ ಹಣ್ಣು ಬೆಳೆಯುವುದರಲ್ಲಿ ನಮ್ಮ ಭಾಗ ಹೆಸರು ಮಾಡಿದೆ ಎಂದು ತಿಳಿಸಿದರು. ನಮ್ಮ ಪಕ್ಕದ ರಾಜ್ಯಗಳಲ್ಲಿ ಬಳಸಬೇಕು ಅಂತ ಹೇಳ್ತಾರೆ. ತಮಿಳುನಾಡು, ಕೇರಳ, ಆಂಧ್ರ, ತೆಲಂಗಾಣ ರಾಗಿ ಬೇಕು ಅದು ನಾವು ಉತ್ಪಾದನೆ ಮುಖಾಂತರ ಕೇಂದ್ರ ಸರ್ಕಾರದ ಮುಖಾಂತರ ಕೊಡುವಂಥದ್ದು ಬಹಳ ಮುಖ್ಯವಾದಂಥದ್ದು. ರಾಜ್ಯಕ್ಕೆ ಒಳ್ಳೆಯ ಹೆಸರು, ತರಕಾರಿ ಬೆಳೆಯೋದ್ರಲ್ಲಿ, ಹಣ್ಣು ಬೆಳೆಯೋದ್ರಲ್ಲಿ ಇಡೀ ದೇಶದಲ್ಲಿ ಒಳ್ಳೆಯ ಹೆಸರಿದೆ. ನೀವು ಗುಣಮಟ್ಟದ ರಾಗಿಯನ್ನು ಸಪ್ಲೈ ಮಾಡಿದ್ರೆ ಆ ಹೆಸರಾಗಿ ಹೋಗುತ್ತೆ. ಹಿಂದೆ ನಾನು ಮೊದಲು ಸಾಕಷ್ಟು ಕಂಪ್ಲೇಂಟ್ಸ್ ರಾಗಿ ಗುಣಮಟ್ಟ ಇರ್ತಿಲ್ಲ, ಗಾಬರಿ ಇರ್ತಿತ್ತು, ಮಣ್ಣು ಇತ್ತು. ಈಗ ಅದೆಲ್ಲ ಬದಲಾವಣೆ ಆಗಿದೆ. ತಾವು ಕೂಡ ಒಳ್ಳೆ ರೀತಿ ಸಪ್ಲೈ ಮಾಡ್ತಾ ಇದ್ದೀವಿ, ಒಳ್ಳೆ ರೇಟ್ ಕೂಡ ಕೊಡ್ತಾ ಇದ್ದೀವಿ. ಸಾಧ್ಯವಾದಷ್ಟು ಯಾವುದೇ ರಾಜ್ಯದಿಂದ ಕಂಪ್ಲೇಂಟ್ ಬರ್ತದೆ, ನಾವು ಗುಣಮಟ್ಟದ ರಾಗಿಯನ್ನು ಕೊಡಬೇಕಂತ ಮನವಿ ಮಾಡ್ತೀವಿ. ಅದರಿಂದ ಹಣ ನೇರವಾಗಿ ಅಕೌಂಟ್ ಬರುವಂಥ ವ್ಯವಸ್ಥೆ ಮಾಡಿದ್ದೀವಿ. ಮಧ್ಯವರ್ತಿಗಳು ಯಾರು ಭಾಗವಹಿಸೋಕ್ಕೆ ಅವಕಾಶ ಇಲ್ಲ. ತಾವು ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು. ಮುಂದೆ ಗುಣಮಟ್ಟದ ರಾಗಿಯನ್ನು ಕೊಟ್ಟರೆ ನಮ್ಮ ಅಂದಾಜು 8 ಲಕ್ಷ ಮೆಟ್ರಿಕ್ ಟನ್ನನ್ನು ಮುಂದೆ ನಾವು ಪ್ರೊಕ್ಯೂರ್ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಮಾಡಿದ್ದೀವಿ. ಯಾವಾಗ ನೀವು ಗುಣಮಟ್ಟದ ರಾಗಿಯನ್ನು ಕೊಡ್ತೀರಿ ಅದನ್ನು ಅಪೇಕ್ಷೆ ಕೊಡ್ತಾರೆ ಮತ್ತು ವರದಿ ಅಕ್ಷಯ್ ವಿ, ದೇವನಹಳ್ಳಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.